ತುಂಬ ಪವರ್ಫುಲ್ ಇದೆ, ತುಂಬ ಪಾಸಿಟಿವ್ನೆಸ್ ಇದೆ. ಬಂದವರಿಗಂತೂ ತುಂಬ ಚೆನ್ನಾಗಿದಾಗಿದೆ, ನಮಗೂ ತುಂಬ ಒಳ್ಳೆಯದಾಗ್ತಾ ಇದೆ. ಈ ಸಲ ನಾಡಿ ಶಾಸ್ತ್ರ ಹೇಳಿ ಮುಂದೆ ಏನಾಗುತ್ತೆ, ಆ ಥರ ದೋಷ ಇದೆ, ಏನಾದ್ರು ಪರಿಹಾರ ಅಂತೇಳಿ ಅವ್ರು ಹೇಳ್ತಾರೆ. ಆ ಪರಿಹಾರನ ಅವರು ಹೇಳ್ತಾರೆ, ಈ ಥರ ಯಾವ್ಯಾವ್ದು ಪೂಜೆ ಮಾಡಿಸ್ಬೇಕು ಅಂತೇಳಿ. ಪೂಜೆ ಮಾಡಿಸ್ತಂದ್ರೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವ್ರು ಒಳ್ಳೇದಾಗುತ್ತೆ. ಸತ್ಯ ಅನಿಸಿದೆ, ಅವರು 100% ಸತ್ಯ ಇದೆ. ತುಂಬ ಚೆನ್ನಾಗಿ ಹೇಳಿದ್ರು, ನಿಜ ಅನ್ನಿಸ್ತು ನಮಗದೆಲ್ಲ. ಪೂಜೆ ಕೊಟ್ಟರು. ಇನ್ನೂ ಬಂದಿಲ್ಲ, ನನ್ನ ಹತ್ರಕ್ಕೆ ಆದಂಗೆ ಆಯಿತು. ಅದೇ ದೇವಸ್ಥಾನ ಹೇಳಿರಲ್ಲ, ಹೋಗಿ ಬರೋಣ ಸರ್ ಅಂತ ಹೇಳಿದೆ. ನಾಳೆನೇ ಒಳ್ಳೆ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್, ನಾಳೆ ಪ್ರದೋಷ ಇದೆ ಬನ್ನಿ. ಒಂಥರ ಮನಸ್ಸಿನಲ್ಲಿ ಧೈರ್ಯ ಇರಲಿಲ್ಲ, ಏನೋ ಎಂತೋ ಅನ್ನೋ ಒಂದು ಭಾವನೆ ಇತ್ತು. ಈಗ ಪರವಾಗಿಲ್ಲ ಸರ್, ನನ್ನ ಬಿಸ್ನೆಸ್ಸು ಇಲ್ಲಿ ಬಂದು ಹೋದ ತಕ್ಷಣವೇ ನನಗೆ 5,000 ಬರೋದು 10,000, 10,000 ಬರೋದಕ್ಕೆ 15,000 ಬರ್ತಾ ಇದೆ. ಅಟ್ಲೀಸ್ಟ್ ಒಂದು 10 ದಿನದಲ್ಲೇ ನನಗೆ ಆಲ್ಮೋಸ್ಟ್ ಏನಂತ ಗೊತ್ತಾಗ್ಬಿಟ್ಟಿದೆ. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ರು ನನಗೆ, ಅಂದರೆ ನನ್ನ ಕಂಪ್ನಿಯಲ್ಲಿ. ಸೊ ಅವ್ರು ತೆಗಿತೀವಿ ಅಂತ ಅಂದ್ಕೊಂಡು ಹೇಳಿದ್ರು, ಯಾಕಂದರೆ ರಿಟ್ರೆಂಚ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದು ನಮ್ಮ ನಾಡಿ ಜ್ಯೋತಿಷ್ಯಕ್ಕೆ ಇದೆ, ಅವ್ರು ಹೇಳಿದ್ರು ಇಲ್ಲ ನೀವು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ, ಇಡ, ಪಿಂಗಳ, ಈ ನಾಡಿಗಳನ್ನ ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಯಾರೇ ಬಂದರೂ ಸಹ ಯಾವುದೇ ರೀತಿಯಾದಂತಹ ಮಾಂತ್ರಿಕ, ಯಾಂತ್ರಿಕ, ತಾಂತ್ರಿಕ ಪ್ರಯೋಗಗಳಾಗಿದ್ರೆ, ಅಂದ್ರೆ ಈ ಪ್ರಯೋಗಗಳು ಹೇಗಾಗುತ್ತೆ ಅಂದ್ರೆ, ಮನೆ ಮುಂದೆ ಇದ್ದಕ್ಕಿದ್ದಾಗೆ ಪ್ರಯೋಗ ಆಗಿದ್ರೆ ಏನಾಗುತ್ತೆ ಅಂದ್ರೆ, ತುಳಸಿ ಗಿಡ ಒಣಗೋಗುತ್ತೆ, ಅಥವಾ ಮನೆಯಲ್ಲಿರುವಂತಹ ಪ್ರಾಣಿಗಳು ಇದ್ದಕ್ಕಿದ್ದಂಗೆ ಸತ್ತೋಗುವಂಥದ್ದಾಗತ್ತೆ. ಮತ್ತೆ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಕಾದಾಟ ಅನ್ನುವಂಥದ್ದಾಗತ್ತೆ. ಇದ್ದಕ್ಕಿದ್ದಂಗೆ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ವ್ಯಾಪಾರ ಇದ್ದಕ್ಕಿದ್ದಂಗೆ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ. ನಮಗೆ ಇನ್ ಫ್ಯೂಚರ್ ಬರೋವಂಥ ಪ್ರಾಬ್ಲಮ್ಸ್ ನಮಗೆ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಒಂಥರ ಏನೋ ಅದೇ ಆಗಿದ್ದು ಅದೇ ಸಾಲ್ವ್ ಆಗೋ ಥರ, ನಮ್ಗೆ ಮುಂಚೆನೇ ಗೊತ್ತಾಗೋ ಥರ ಅನಿಸುತ್ತೆ. ಗೊತ್ತಾಗುತ್ತೆ, ಅದೇ ಗೊತ್ತಾಗುತ್ತೆ. ನಾವು ಪ್ರದೋಷ ಅಲ್ಲೇ ಸ್ನಾನ ಎಲ್ಲ 4-5 ಸ್ನಾನ ಮಾಡಿದ್ದೀವಿ. ಆಮೇಲೆ ಈಗ ಪೂಜೆಗೆ ಕೇಳಿದ್ವಿ ಹೋದವಾರ ಬಂದು. ಸೊ ಹೋದವಾರ ಬಂದು ಕೇಳಿದಾಗ ಈ ಸಲ ಪೂಜೆಗೆ ಸ್ನಾನಕ್ಕೆ ಕರೆದಿದ್ರು. ಸೊ ಹಾಗಾಗಿ ಇವತ್ತು ಪೂಜೆ ಬಂದು ಸ್ನಾನಕ್ಕೆ ಮಾಡ್ತಾ ಇದ್ದೀವಿ. ಏನು ಅನ್ಸುತ್ತೆ ಸರ್ ಇಲ್ಲಿ ಎಲ್ಲ ಒಳ್ಳೆ? ಇಲ್ಲ, ತುಂಬ ಪವರ್ಫುಲ್ ಇದೆ, ತುಂಬ ಪಾಸಿಟಿವ್ನೆಸ್ ಇದೆ. ಬಂದವರಿಗಂತೂ ತುಂಬ ಚೆನ್ನಾಗಿದಾಗಿದೆ, ನಮಗೂ ತುಂಬ ಒಳ್ಳೇದಾಗ್ತಾ ಇದೆ. ಮತ್ತೊಂದು ಕೇಳ್ಪಟ್ವಿ, ಇಲ್ಲಿ ನಾಡಿ ಶಾಸ್ತ್ರ ಏನೋ ಇಲ್ಲ, ತುಂಬ ಅದರಲ್ಲಂತೂ ವಿಶೇಷ. ಯಾಕಂದರೆ ನಮಗೆ ಅದು ಗೊತ್ತಿರಲಿಲ್ಲ, ಯಾಕಂದರೆ ಜಾತಕ ಕೇಳ್ತಾ ಇದ್ವಿ. ಈ ಸಲ ನಾಡಿ ಶಾಸ್ತ್ರ ಹೇಳಿ ಮುಂದೆ ಏನಾಗುತ್ತೆ, ಆ ಥರ ದೋಷ ಇದೆ, ಏನಾದ್ರು ಪರಿಹಾರ ಅಂತೇಳಿ ಅವ್ರು ಹೇಳ್ತಾರೆ. ಆ ಪರಿಹಾರನ ಅವರು ಹೇಳ್ತಾರೆ, ಈ ಥರ ಯಾವ್ಯಾವ್ದು ಪೂಜೆ ಮಾಡಿಸ್ಬೇಕು ಅಂತೇಳಿ. ಪೂಜೆ ಮಾಡಿಸ್ತಂದ್ರೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವ್ರು ಒಳ್ಳೇದಾಗುತ್ತೆ. ಸತ್ಯ ಅನಿಸಿದೆ, ಅವರು 100% ಸತ್ಯ ಇದೆ. ಸತ್ಯವಾಗಲೂ ತುಂಬ ಸತ್ಯ ಇದೆ. ದೇವಸ್ಥಾನದ ಬಗ್ಗೆ ಒಟ್ಟಾರೆಯಾಗಿ ಇಲ್ಲ, ನಾವು ಬಂದಾಗಲಿಂದ ಪಾಸಿಟಿವ್ನೆಸ್, ನಮ್ಮ ವೈಬ್ ತುಂಬ ಚೇಂಜ್ ಆಗಿದೆ ಬಾಡಿಲಿ ಎಲ್ಲ. ಆರೋಗ್ಯದ ಬಗ್ಗೆ ಆಗಲಿ, ನಮ್ಮ ಆರೋಗ್ಯ ತುಂಬ ಇದಿಗೆ ಆಗಿತ್ತು. ಆರೋಗ್ಯ ಅಂತೂ ತುಂಬ ಚೆನ್ನಾಗಿ ಆಗಿದೆ. 3rd ಟೈಮ್ ಬರ್ತಾ ಇರೋದು. ಒಳ್ಳೇದಾಗಿದೆ ನಿಮಗೆ? ಒಳ್ಳೇದಾಗಿದೆ. ಇಲ್ಲಿ ನಾಡಿ ನುಡಿತಾ ಹೇಳ್ತಾರಂತಲ್ಲ, ಅದ್ರ ಬಗ್ಗೆ ಕೇಳಿದೀವಿ. ಒಳ್ಳೇದಾಗಿದೆ. ನಾವು ಕೇಳಿ ಅವ್ರು ಹೇಳಿದ ಪರಿಹಾರ ಇವತ್ತು ಮಾಡಿಸಿದೀವಿ, ನೋಡಬೇಕು. ಬಟ್ ನಮಗೆ ಡೇ 1 ಬಂದಾಗಿಂದನೂ ಚೆನ್ನಾಗಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಅನಿಸಿದೆ. ನಮಗೆ ಇನ್ ಫ್ಯೂಚರ್ ಬರೋವಂಥ ಪ್ರಾಬ್ಲಮ್ಸ್ ನಮಗೆ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಒಂಥರ ಏನೋ ಅದೇ ಆಗಿದ್ದು ಅದೇ ಸಾಲ್ವ್ ಆಗೋ ಥರ, ನಮ್ಗೆ ಮುಂಚೆನೇ ಗೊತ್ತಾಗೋ ಥರ ಅನಿಸುತ್ತೆ. ಗೊತ್ತಾಗುತ್ತೆ, ಅದೇ ಗೊತ್ತಾಗುತ್ತೆ. ಹಂಗಾಗಿ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ನಮಗೆ. ಇವ್ರು ನಮ್ಮ ಅತ್ತೆಯವರು ಕೇಳ್ಕೊಂಡ್ ಬಂದಿದ್ರಂತೆ, ನಮ್ಮ ತಂದೆಯವ್ರಿಗೂ ಸ್ವಲ್ಪ ಇದಿತ್ತು, ಆರೋಗ್ಯ ತೊಂದರೆ ಇತ್ತು. ಹಾಗಾಗಿ ಇದು ಮಾಡಿ ಅದೇ ಇದು ಮಾಡಿಸಿದೀವಿ. ಇದು ಫಸ್ಟ್ ಮಾಡಿಸಿದೀವಿ, ನೋಡೋಣ. ಪುರಾತನ ಕಾಲದ್ದು ಅಂತಾರೆ. ಒಂದ್ಸಲಿ ಬಂದು ಹೋದೆ, ತಿರುಗಿ ಬಂದಿದ್ದೀನಿ. ಅದು ಕೇಳಕ್ಕೆ ಅಂತ ಬಂದಿದ್ದೆ. ಚೆನ್ನಾಗಿ ನೋಡೋಣ, ಹಿಂದೆ ಇದೆ, ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವಾಗಿಂದ ಬರ್ತಾ ಇದ್ದಾರೆ ದೇವಸ್ಥಾನ? ಇದು 3ನೇ ಸಲ. 2 ಸಲ ತೀರ್ಥ ಸ್ನಾನ ಆಗಿದೆ, ಇದು 1ನೇ ಸಲ ಪೂಜೆಗೆ ಕೊಟ್ಟಿದ್ವಿ. ಇದು ನಾಡಿ ಶಾಸ್ತ್ರದ ಬಗ್ಗೆ ಏನಾದರೂ ಕೇಳಿದ್ದೀರಾ? ನಾಡಿ ಶಾಸ್ತ್ರ ಕೇಳಿದ್ವಿ, ತುಂಬ ಚೆನ್ನಾಗಿ ಹೇಳಿದ್ರು, ನಿಜ ಅನ್ನಿಸ್ತು ನಮಗದೆಲ್ಲ. ಪೂಜೆಗೆ ಕೊಟ್ವಿ. ಸತ್ಯ ಅನ್ನಿಸ್ತಾ ಇಲ್ಲಿ? ಸತ್ಯ ಸತ್ಯ. ಹೇಳಿ ಸರ್, ದೇವಸ್ಥಾನದ ಬಗ್ಗೆ ಏನು ಅನ್ಸುತ್ತೆ ಇಲ್ಲಿ ಬಂದಾಗ ನಿಮಗೆ? ಒಳ್ಳೇದಾಗಿದೆ ಅಂತ? ಒಳ್ಳೇದಾಗ್ತಿದೆ, ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ. ನಮ್ಗಿಲ್ಲಿ ಬಂದಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇದೆ, ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ.
ಬೇರೆಯವ್ರು ಹೇಳಿದ್ದು ಕೇಳ್ತಾ ಇದ್ವಿ ನಾವು, ಇವಾಗ ನಮಗೆ ಅನುಭವಕ್ಕಾಗಿದೆ, ಸುಧಾರಣೆನೂ ಆಗ್ತಾ ಇದೆ ಎಲ್ಲ ನಮ್ಮಕ್ಕೆ ಬೇಡ್ಕೊಂಡಿದ್ದ ವಿಷಯಗಳಲ್ಲಿ. ಸೊ ಮತ್ತೆ ಬರ್ತಾ ಇದ್ದೀವಿ ಪೂಜೆಗೆ. ಬರೋ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಮುಂಚೆ? ಈಗ ನೋಡಿಬಿಟ್ಟು ನಿಮ್ಮನ್ನು ನೋಡಿ ಬರೋಂಥವ್ರಿಗೆ ಏನು ಹೇಳ್ತೀರಾ? ಇದು ಸುಮ್ಮನೆ ವಿಡಿಯೋದಲ್ಲಿ ನೋಡಿ ಏನು ಅಂತ ತಿಳ್ಕೊಬೇಡಿ, ಎಲ್ಲರೂ ಬನ್ನಿ, ಇಲ್ಲಿ ಒಳ್ಳೇದಾಗುತ್ತೆ. ದೇವರಲ್ಲಿ ಭಕ್ತಿ ಇಡಬೇಕು, ನಂಬಿಕೆ ಇಡಬೇಕು, ಖಂಡಿತ ಒಳ್ಳೇದಾಗತ್ತೆ. 20 ಡೇಸ್ ಮುಂಚೆ ನಮ್ಗೆ ಒಬ್ರು ಹೇಳಿದ್ರು, ಇವ್ರ ಫ್ರೆಂಡ್, ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಳಿದ್ರು, ಬಂದಿದ್ದೀವಿ, ಪಾಸಿಟಿವ್ ಆಗಿದ್ದೀವಿ. ಓಕೆ, ಅವ್ರು ನಿಮ್ಮ ಫ್ರೆಂಡ್ ಅವ್ರಿಗೆಲ್ಲ ಒಳ್ಳೇದಾಗಿದೆ. ಸರ್ ನಮ್ಮ ಫ್ರೆಂಡು ಆಲ್ಮೋಸ್ಟ್ 1 ತಿಂಗಳ ಹಿಂದೆ ಬಂದಿದ್ರು. ಅವ್ರು ನನಗೆ ಒಂದ್ಸರಿ ಹೇಳಿದ್ರು, ಇಂಥ ದೇವಸ್ಥಾನ ಅಂತ ಹೇಳಿರಲಿಲ್ಲ ಸರ್, ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ನಾವು ನೀವು ಅಂತ ಹೇಳಿದರು. ಬಟ್ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ಊರಿಗೆ ಹೋದೆ. ಊರಿಗೆ ಹೋಗಿ ಬರ್ಬೇಕಾದ್ರೆ ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನನಗೊಂದು ಏನೋ ಒಂದು ಹೇಳ್ದಂಗಾಯ್ತು, ಯಾಕಪ್ಪ ಇನ್ನೂ ನನ್ನ ಹತ್ರ ಬಂದಿಲ್ಲ, ನೀನು ಬಾ ಅಂತ ಹೇಳ್ದಂಗಾಯ್ತು. ಎದ್ದೆ ಎದ್ದ ತಕ್ಷಣ ಮನೆಗೆ ಬಂದುಬಿಟ್ಟು ನಮ್ಮ ವೈಫ್ ಕೇಳಿದೆ, ಅದು ದೇವರು ಹಿಂಗೆ ಕರೆದಂಗಾಯ್ತು ನನಗೆ. ಮುರಳಿ ಸರ್ ಒಂದ್ಸರಿ ಹೇಳಿದರು ನನ್ನ ಫ್ರೆಂಡು, ಬಟ್ ಈಗ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಫೋನ್ ಮಾಡಿ ಅಂತ ಹೇಳಿದ ತಕ್ಷಣವೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಸರ್ ಯಾವುದೋ ದೇವಸ್ಥಾನ ಹೇಳಿರಿ, ಬಟ್ ಊರಿಗೆ ಹೋಗಿದ್ದೆ, ಬರಬೇಕಾದ್ರೆ ನನಗೇನಂತ ಗೊತ್ತಿಲ್ಲ, ನಿದ್ದೆ ಮಾಡ್ತಾಯಿದ್ದೆ, ಬಟ್ ಯಾಕಪ್ಪ ಇನ್ನೂ ಬಂದಿಲ್ಲ ನನ್ನ ಹತ್ರಕ್ಕೆ ಅನ್ನಂಗೆ ಆಯಿತು. ಅದೇ ದೇವಸ್ಥಾನ ಹೇಳಿರಲ್ಲ, ಹೋಗಿ ಬರೋಣ ಸರ್ ಅಂತ ಹೇಳಿದೆ. ನಾಳೆನೇ ಒಳ್ಳೆ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್, ನಾಳೆ ಪ್ರದೋಷ ಇದೆ ಬನ್ನಿ ಅಂತ ಹೇಳಿದರು. ಹಾಗೆ ಲಾಸ್ಟು 15 ದಿನದ ಹಿಂದೆ ನಾನು ಬಂದಿದ್ದೆ ಪ್ರದೋಷಕ್ಕೆ. ಅದಾದಮೇಲೆ ನನಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿರೋ ಸ್ವಾಮಿಗಳು, ಬಂದು ಪೂಜೆ ಎಲ್ಲ ಮಾಡಿಸಿದ್ದೀವಿ. ಒಳ್ಳೇದಾಗುತ್ತೆ ಅಂತ ಹೋಪ್ ಇದೆ, ಪಾಸಿಟಿವ್ ಇದೆ. ಇಲ್ಲಿಗೆ ಬಂದು ಹೋದ್ಮೇಲೆ ಏನೋ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಇದೆ. ನೋಡೋಣ ಬಂದಮೇಲೆ ಹೇಗೆ ಅನಿಸ್ತಿದೆ? ಇಲ್ಲ, ತುಂಬ ಒಂಥರ ಮನಸ್ಸಿನಲ್ಲಿ ಧೈರ್ಯ ಇರಲಿಲ್ಲ, ಏನೋ ಎಂತೋ ಅನ್ನೋ ಒಂದು ಭಾವನೆ ಇತ್ತು. ಈಗ ಪರವಾಗಿಲ್ಲ ಸರ್, ನನ್ನ ಬಿಸ್ನೆಸ್ಸು ಇಲ್ಲಿ ಬಂದು ಹೋದ ತಕ್ಷಣವೇ ನನಗೆ 5,000 ಬರೋದು 10,000, 10,000 ಬರೋದಕ್ಕೆ 15,000 ಬರ್ತಾ ಇದೆ. ಅಟ್ಲೀಸ್ಟ್ ಒಂದು 10 ದಿನದಲ್ಲೇ ನನಗೆ ಆಲ್ಮೋಸ್ಟ್ ಏನಂತ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಪೂಜೆ ಎಲ್ಲ ಮಾಡಿಸಿದ್ದೀನಿ. ತುಂಬ ಒಪ್ಪಿದೆ ಸರ್, ಏನೋ ನೆಮ್ಮದಿ ಕಾಣ್ಬೋದು ಅಂದ್ಕೊಂಡಿದ್ದೀನಿ. ಮೊದಲಿಂದ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು, ಬಂದಿರಲಿಲ್ಲ ಯಾವಾಗಲೂ, ಫಸ್ಟ್ ಟೈಮ್ ಬಂದಿರೋದು. ಈಗ ಬರಬೇಕು ಏನು ಯಾಕೆ? ಮಾಮೂಲಿ ನಮ್ಮ ಧಾರ್ಮಿಕ ನಂಬಿಕೆಗಳೇ ಮುಖ್ಯ ಅಲ್ಲ, ದೇವರು ಅನ್ನೋದೇ ಮುಖ್ಯ, ದೇವ್ರನ್ನ ನಂಬೇಕಲ್ಲ, ಅದಕ್ಕೋಸ್ಕರ ಬಂದ್ವಿ. ಬಂದು ನೋಡಿದ್ರೆ ಇಲ್ಲಿ ತುಂಬಾ ಜನ, ಮತ್ತೆ ಇಲ್ಲಿನ ಪೂಜೆ ವಿಧಾನಗಳೆಲ್ಲ ವಿಶೇಷ ರೀತಿಯಲ್ಲಿ ಕಂಡು ಬಂದ್ವಿ. ಮತ್ತೆ ಬಹಳ ಶಕ್ತಿ, ದೇವರು ಶಕ್ತಿಯುತವಾಗಿದೆ ಅಂತ ತಿಳಿದು ಬಂತು. ನಮಗೂ ಹಾಗೆ ಅನ್ನಿಸ್ತಾ ಇದೆ ಕೂಡ, ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಏನೋ ವೈಬ್ರೇಷನ್ ಕೂಡ ಇದೆ. ಇಲ್ಲಿ ಬರೋಂಥ ಏನು ಹೇಳ್ತೀರಾ? ನಂಬಿಕೆ ಅಷ್ಟೇ, ನಂಬಿಕೆ ನಾವೇನು ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಅವ್ರಿಗೆ ಸ್ವತಃ ನಂಬಿಕೆ ಇರಬೇಕು. ದೇವರ ಮೇಲೆ ನಂಬಿಕೆ ಇದ್ರೆ ಖಂಡಿತ ಫಲ ಸಿಗುತ್ತೆ. ಅದು ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಇನ್ನೊಬ್ರು ಹೇಳಿ ಅವ್ರನ್ನ ನಂಬಿಕೆ ಬರ್ಸುವಂಥದ್ದಲ್ಲ, ಅವರೇ ಸ್ವತಃ ಬರ್ಬೇಕು. ಇಲ್ಲಿ ದೇವ್ರ ಮೇಲೆ ನಂಬಿಕೆ ಇದ್ರೆ ಫಲ ಅಂತೂ ಸಿಗುತ್ತೆ. ನಂಬಿಕೆ ಎಷ್ಟು ಪ್ರಬಲವಾಗಿರುತ್ತೋ ಅಷ್ಟೇ. ಇಲ್ಲಿ ತುಂಬ ನಮಗೆ ಮೊದಲು ನನಗೆ ಏನಂತಂದ್ರೆ, ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ರು ನನಗೆ, ಅಂದರೆ ನನ್ನ ಕಂಪ್ನಿಯಲ್ಲಿ. ಸೊ ಅವ್ರು ತೆಗಿತೀವಿ ಅಂತ ಅಂದ್ಕೊಂಡು ಹೇಳಿದ್ರು, ಯಾಕಂದರೆ ರಿಟ್ರೆಂಚ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದು ನಮ್ಮ ನಾಡಿದ ಜ್ಯೋತಿಷಕ್ಕೆ ಇದೆ, ಅವ್ರು ಹೇಳಿದ್ರು, ಇಲ್ಲ ನೀವು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಆಮೇಲೆ ಬಂದು ತೀರ್ಥ ಸ್ನಾನ ಮತ್ತು ಇದು ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಯಿಂದ ಇಲ್ಲಿ ಇದು ಆಗುತ್ತೆ, ಏನಂತಂದರೆ ಚಕ್ರ ಸ್ನಾನ ಆಗುತ್ತೆ, ಮಾಡಿಸ್ಕೊಂಡು ಹೋಗಿ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಟೈಮೇ ಹೇಳಿದ್ರು, 6 ಸಲ ಬಂದಾಗ ಮೊದಲೇ ಸಲ ಹೇಳಿದ್ರು. ಆಮೇಲೆ 2ನೇ ಸಾರಿ ಬಂದಾಗ ನನಗೇನಾಯಿತು ಅಂದರೆ ಜಾಬ್ ಆಪರ್ಚುನಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಮತ್ತೆ ಹಾಗೆ 2-3 ಸಾರಿ ಬಂದ ತಕ್ಷಣ ನನಗೆ ಇವಾಗ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ ಜಾಬಿಂದು. ಆಮೇಲೆ ಏನೂ ಸಮಸ್ಯೆ ಇಲ್ಲ ನನಗೆ, ತುಂಬ ಮತ್ತೆ ಇನ್ನೂ ಜಾಬ್ ನ್ಯೂ ಆಪರ್ಚುನಿಟಿ ಕೂಡ ಬರ್ತಾ ಇದೆ. ತುಂಬ ಒಳ್ಳೆ ಟೆಂಪಲ್ ಬಂದಾಗಿಂದ ಒಳ್ಳೇದಾಗಿದೆ. ಹೌದೌದು, ತುಂಬ ಒಳ್ಳೆಯದಾಗಿದೆ. ನಾಡಿ ಶಾಸ್ತ್ರದ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ? ನಾಡಿ ಜ್ಯೋತಿಷ ಅಂತ ಹೇಳ್ತಾರೆ ಇಲ್ಲಿ. ನಾಡಿ ಜ್ಯೋತಿಷ ತುಂಬ ಚೆನ್ನಾಗಿರುತ್ತೆ, ಇವ್ರು ಹೇಳೋಂಥ ನಾಡಿ ಜ್ಯೋತಿಷ ತುಂಬ ಆಗಿ ಹೇಳ್ತಾರೆ. ಎಲ್ಲ ಸತ್ಯ ಇದೆಯಾ? ಹೌದೌದು, ಸತ್ಯವಾಗಿದೆ, ನಿಜವಾಗಿ ಹೇಳ್ತಾರೆ, ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಬಂದಿದ್ದೀವಿ, ದೇವ್ರನ್ನ ನೋಡಿದ್ದೀವಿ, ಈಗ ನಂತರ ನೋಡಬೇಕು. ದರ್ಶನ ಎಲ್ಲ ಚೆನ್ನಾಗಿದೆ. ಇಲ್ಲಿ ಆಚಾರ ವಿಚಾರಗಳು ಏನು ಅನ್ಸುತ್ತೆ? ಇಲ್ಲ, ಇನ್ನು ಈಗ ಬಂದು ನಾವು ಒಂದು 10 ನಿಮಿಷ ಆಯಿತು, ನೋಡಬೇಕು, ಸ್ವಲ್ಪ ತಿರ್ತೀವಿ, ಗೊತ್ತಾಗುತ್ತೆ. ಇಲ್ಲ ನಾಡಿ ಜ್ಯೋತಿಷ ಹೇಳ್ತೀನಿ ಅಂತ ಹೇಳೋರೆ, ಇವ್ರು ತೊಗೊಂಡಿದ್ದಾರೆ ನಮ್ಮ ಫ್ರೆಂಡು. ಸೊ ಕೇಳಿದ್ಮೇಲೆ ಗೊತ್ತಾಗುತ್ತೆ. ನಿಮಗೆ ಯಾರಾದರೂ ಹೇಳಿದ್ರ ನಾಡಿ? ಇಲ್ಲ, ಯಾರು ಹೇಳಿಲ್ಲ, ಯೂಟ್ಯೂಬಲ್ಲಿ ನೋಡಿ ನಾವು ಬಂದಿದ್ದೀವಿ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಬಂದಿದ್ದೀವಿ. ಬಟ್ ಬಂದ ತಕ್ಷಣ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಅಂತೂ ಬಂತು. ಬಟ್ ನೋಡಬೇಕು, ಇನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾರಾದ್ರೂ ಕೇಳಿದ್ರ ಭಕ್ತಾದಿಗಳನ್ನ? ಯಾರು ಕೇಳಿಲ್ಲ ಸರ್, ನಾವು ಯೂಟ್ಯೂಬಲ್ಲಿ ಬಂದಿದ್ದೀವಿ, ಡೈರೆಕ್ಟಾಗಿ ದರ್ಶನಕ್ಕೆ ಬಂದಿದ್ದೀವಿ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇದು ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ, ಪುರಾಣೋಕ್ತವಾದಂತಹ, ಮತ್ತೆ ಇಲ್ಲಿ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ನವಪಾಷಾಣ ಲಿಂಗ ಇದು.
ಹಾಗಾಗಿ ಸಾನ್ನಿಧ್ಯದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12:30ವರೆಗೂ ಸಹ ನಾಡಿ ಜ್ಯೋತಿಷ್ಯ ಇರುತ್ತೆ. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ, ಇಡ, ಪಿಂಗಳ ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಸಾನ್ನಿಧ್ಯಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪೂರ್ವಾರ್ಜಿತವಾದಂತಹ ಪಾಪಕರ್ಮಗಳು ಮತ್ತೆ ಕೃತಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳು, ಹಾಗೆ ಕೃತಜನ್ಮದಲ್ಲಿ ಏನಾದರೂ ಆದಿತ್ಯಾದಿ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ದೋಷಾದಿಗಳಿಂದ ತಾಪತ್ರಗಳಾಗಿದ್ದೇ ಆದ್ರೆ ಅಥವಾ ಸಂಕಷ್ಟಗಳಿದ್ದಿದ್ದೇ ಆದ್ರೆ, ದಾರಿದ್ರ್ಯ ಪ್ರಾಪ್ತಿ ಆಗಿದ್ರೆ, ಇದರಿಂದ ಅವರಿಗೆ ಮುಕ್ತಿಯನ್ನ ಒದಗಿಸೋದಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಗಳನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಅಥವಾ ಯಾವ ದೋಷಗಳಿದೆ ನಿಮಗೆ, ಅಥವಾ ಯಾವ ಸಂಕಷ್ಟಕ್ಕೋಸ್ಕರವಾಗಿ ಸನ್ನಿಧಿಗೆ ಬಂದು ಈ ನಾಡಿ ಜ್ಯೋತಿಷ್ಯವನ್ನ ಕೇಳ್ತಾ ಇದ್ದೀರಾ ಅಂತ ಹೇಳಿ ಪೂರ್ಣವಾಗಿ ಅವ್ರಿಗೆ ತಿಳಿಸುವಂತದ್ದಾಗತ್ತೆ. ಈ ನಾಡಿ ಜ್ಯೋತಿಷ್ಯದಿಂದ ಅನೇಕರು ಜೀವನದಲ್ಲಿ ತಮ್ಮ ಸಂಕಷ್ಟಗಳನ್ನ ದೂರ ಮಾಡಿಕೊಂಡು ಇಂದು ಸುಖದಿಂದ ಜೀವನ ಮಾಡುವಂಥದ್ದಾಗಿರುತ್ತೆ. ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಯಾವುದೇ ರೀತಿಯಾದಂಥ ಮಾಂತ್ರಿಕ, ಯಾಂತ್ರಿಕ, ತಾಂತ್ರಿಕ ಪ್ರಯೋಗಗಳಾಗಿದ್ರೆ, ಅಂದ್ರೆ ಈ ಪ್ರಯೋಗಗಳು ಹೇಗಾಗುತ್ತೆ ಅಂದ್ರೆ ಮನೆ ಮುಂದೆ ಇದ್ದಕ್ಕಿದ್ದಾಗೆ ಪ್ರಯೋಗ ಆಗಿದ್ರೆ ಏನಾಗುತ್ತೆ ಅಂದ್ರೆ ತುಳಸಿ ಗಿಡ ಒಣಗೋಗುತ್ತೆ, ಅಥವಾ ಮನೆಯಲ್ಲಿರುವಂತಹ ಪ್ರಾಣಿಗಳು ಇದ್ದಕ್ಕಿದ್ದಂಗೆ ಸತ್ತೋಗುವಂಥದ್ದಾಗತ್ತೆ. ಮತ್ತೆ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಕಾದಾಟ ಅನ್ನುವಂಥದ್ದಾಗತ್ತೆ. ಇದ್ದಕ್ಕಿದ್ದಂಗೆ ತುಂಬಾ ಚೆನ್ನಾಗಿ ನಡೀತಾ ಇರುವಂತಹ ವ್ಯಾಪಾರ ಇದ್ದಕ್ಕಿದ್ದಂಗೆ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ. ತುಂಬಾ ಗಿಳಿಮರಿಗಳಿರುವಂತಹ ಜಾಗದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದಂಪತಿಗಳು ಸಹ ಸ್ವಲ್ಪ ಮಟ್ಟಿಗೆ ವಿಚ್ಛೇದನ ಆಗುವಂಥದ್ದು, ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು, ದೇಹದಲ್ಲಿ ವಿಚಿತ್ರವಾದಂಥ ನೋವುಗಳು ಕಂಡು ಬರುವಂಥದ್ದು, ಆಸ್ಪತ್ರೆಗೆ ತೋರಿಸಿದ್ರು ಸಹ ನಾರ್ಮಲ್ ರಿಪೋರ್ಟ್ ಬರುವಂಥದ್ದು, ಮತ್ತೆ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು. ಆನೆ ಬಾರ ಆನೆಗೆ, ಇರುವೆಗೆ. ಹಾಗೆ ಯಾರು ನಂಬುತ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಈ ವಾಮಾಚಾರ ಪ್ರಕ್ಷಾಳಿಗಳು ಖಂಡಿತವಾಗ್ಲೂ ಅನುಭವಕ್ಕೆ ಬಂದಿರುವಂಥದ್ದಾಗುತ್ತೆ. ಈ ರೀತಿಯಾದಂಥ ಪ್ರಕ್ಷಾಳಿಗಳಿಗೆ ಇಲ್ಲಿ ಅಘೋರ ಹೋಮ ಮತ್ತೆ ಚಕ್ರಸ್ನಾನ ಮಾಡಿಸಿ ಆ ದುಷ್ಟಶಕ್ತಿಗಳಿಂದ ದೂರ ಮಾಡಿ ಭಗವಂತನ ಅನುಗ್ರಹದಿಂದ ಶ್ರೀರಕ್ಷೆಯನ್ನು ಕೊಟ್ಟು ಅವರಿಗೆ ಚಕ್ರಸ್ನಾನ ಮಾಡಿಸುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಯಾರೇ ಸಾನ್ನಿಧ್ಯಕ್ಕೆ ಸಂಕಷ್ಟ ಅಂತ ಹೇಳಿ ಬಂದರೂ ಸಹ ಅವರಿಗೆ ಭಗವಂತ ಸಕಾಲದಲ್ಲಿ ಪರಿಹಾರಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಉತ್ತಮೋತ್ತಮವಾದಂಥ ಅಭಿಷ್ಟಗಳನ್ನು ಹೊಂದೋದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು.